ತಾರಕೇಶ್ವರ ಚಿತ್ರತಂಡದಿಂದ ಸುದ್ದಿಗೋಷ್ಠಿ ನವೆಂಬರ್ 15ರಂದು ರಿಲೀಸ್ ಆಗುವುದಾಗಿ ಸುದ್ದಿಗೋಷ್ಠಿ. ಯುವನಾಯಕ ಮಾಸ ಪತ್ರಿಕೆ ಮತ್ತು ನ್ಯೂಸ್ ಚಾನೆಲ್ಗೆ ಅಭಿನಂದಿಸಿದ ಮೂವಿ ಹೀರೋ ಗಣೇಶ್ ರಾವ್ ಕೇಸರ್ಕರ್ ಅವರಿಂದ ಯುವನಾಯಕ ನ್ಯೂಸ್ಗೆ ಶುಭ ಹಾರೈಕೆ. ಹುಬ್ಬಳ್ಳಿಯ ಹೈಟೆಕ್ ಗ್ಯಾಲಕ್ಸಿ ಮಾಲ್ನಲ್ಲಿ ತಾರಕೇಶ್ವರ ಚಿತ್ರತಂಡದಿಂದ ಸುದ್ದಿಗೋಷ್ಠಿ ಮಾಡಲಾಯಿತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕುರುಕ್ಷೇತ್ರ ಚಿತ್ರದ ಪ್ರೇರಣೆಯಿಂದ ತಾರಕೇಶ್ವರ ಚಿತ್ರವನ್ನು ನಿರ್ಮಾಣ ಮಾಡಿರುವುದಾಗಿ ಚಿತ್ರತಂಡ ತಿಳಿಸಿತು. ಇನ್ನು ಇದೇ ಸಂದರ್ಭದಲ್ಲಿ ನಮ್ಮ ಯುವನಾಯಕ ನ್ಯೂಸ್ ಚಾನೆಲ್ಗೆ ಮತ್ತು ಮಾಸ ಪತ್ರಿಕೆಗೆ ಚಿತ್ರದ ನಿರ್ಮಾಪಕರು ಹಾಗೂ ನಟರು ಆದಂತಹ ಗಣೇಶ್ ರಾವ್ ಕೇಸರ್ಕರ್ ಅವರು ಅಭಿನಂದಿಸಿ ಶುಭ ಹಾರೈಸಿದರು. ಗಣೇಶ್ ರಾವ್ ಅವರ 333ನೇ ಚಿತ್ರ ಇದಾಗಿದ್ದು ಪೌರಾಣಿಕ ಕಥೆಯನ್ನು ಕೌತುಕಮಯವಾಗಿ ಹೆಣೆಯಲಾಗಿದೆ ಎಂದು ಹೇಳಿದರು. ಸರ್, ಇದು ಸ್ಕಂದ ಪುರಾಣದಲ್ಲಿ ಬರ್ತಕ್ಕಂಥ ಕತೆ. ತಾರಕಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವನು ರಾಕ್ಷಸನಾಗಿ ದೇವತೆಗಳ ಮಗಳು ಪಾರ್ವತಿಯನ್ನು ಇಷ್ಟಪಡ್ತಾನೆ. ಆದರೆ ರಾಕ್ಷಸರಿಗೂ ದೇವರಿಗೆ ಆಗಬರಲ್ಲ. ಸೊ ಆಗ ಅವನು ಏನಾದರೂ ಮಾಡಿ ಪಾರ್ವತಿನ ಪಡಿಲೇಬೇಕು ಅಂತ ಘೋರ ತಪಸ್ಸನ್ನು ಮಾಡ್ತಾನೆ. ಮತ್ತು ಘೋರ ತಪಸ್ಸನ್ನು ಮಾಡಿ ಅಜೇಯನಾಗಬೇಕು ಅಂತ ವರ ಕಳ್ಕೊಂಬರ್ತಾನೆ. ಸೊ ಆ ಸಮಯದಲ್ಲಿ ಗೊತ್ತಲ್ಲ, ದೇವಂದ್ರ ಕಥೆಗಳು ಪೌರಾಣಿಕದಲ್ಲಿ ಹಾಗೆ ಬಂದು ಹೋಗ್ತಾ ಇರ್ತವೆ, ಏನಕ್ಕಾಗತ್ತೆ ಏನು. ಬಟ್ ಎಲ್ಲವೋ ಒಂದು ಲೋಕ ಕಲ್ಯಾಣಕ್ಕಾಗಿ ಏನೋ ಒಂದು ಘೋಷವಾಕ್ಯ ಮೊದಲಿಂದ ಇದೆ. ಏನೇ ಒಂದು ಮಾಡಿದ್ರು ಒಳ್ಳೇದಕ್ಕೋಸ್ಕರ, ಒಂದು ಕೆಟ್ಟದಾದ್ರೂ ಪರವಾಗಿಲ್ಲ ಒಳ್ಳೇದು ಮಾಡೋಣ ಅನ್ನೋ ಒಂದು ಇದೆ. ಅದರಲ್ಲಿ ತಾರಕಾಸುರ ಅಸುರ ಹೇಗೆ ತಾರಕೇಶ್ವರ ಆಗ್ತಾರೆ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸರ್. ಈಗ ಇದೇನು ಕಲಿಯುವಿಕೆ ಆಗಿ ಈಗಿಂದ ಜನರಿಗೆ ಏನಾದ್ರು ಮೆಸೇಜ್ ಇದೆ ಸರ್? ಖಂಡಿತ ಮೆಸೇಜ್ ಇದೆ ಸರ್. ಇದರಲ್ಲಿ ಯಾವ ಥರ ಮೆಸೇಜ್ ಇದೆ ಅಂದರೆ, ಒಂದು ಸೊಸೈಟಿನಲ್ಲಿ ಯಾವ ಥರ ಇರಬೇಕು, ಒಂದು ಧರ್ಮ ಅಂದ್ರೇನು, ಧರ್ಮ ಅಂದರೆ ಎಲ್ಲ ಧರ್ಮದಲ್ಲೂ ಒಂದೇ. ನಾವು ಜಾತಿ ಈ ಜಾತಿ ಅಂತ ಕಚ್ಚಾಡ್ತೀವಲ್ಲ, ಅದೆಲ್ಲ ಏನೂ ಇಲ್ಲ. ಅದು ಎಲ್ಲ ಧರ್ಮ, ಮನುಷ್ಯ ಧರ್ಮ ಭಾಳ ಇಂಪಾರ್ಟೆಂಟು. ಇರೋದೇ ಮೂರೇ ಧರ್ಮ: ಮನುಷ್ಯ ಧರ್ಮ, ರಾಕ್ಷಸ ಧರ್ಮ, ದೈವ ಧರ್ಮ, ಮೂರೇ ಇರೋದು. ಅದನ್ನು ಯಾವ ರೀತಿ ಪರಿಪಾಲನೆ ಮಾಡಬೇಕು ಅನ್ನೋದು ಈ ಸಿನಿಮಾ ನೋಡಿದಾಗ ಎಲ್ರಿಗೂ ಗೊತ್ತಾಗುತ್ತೆ. ನಮಸ್ಕಾರ, ನಾನು ನಮ್ಮ ಪ್ರೀತಿಯ ಗಣೇಶ್ ರಾವ್ ಕೇಸರ್ಕರ್ ಮಾತಾಡ್ತಾ ಇದ್ದೀನಿ. ರಂಗಭೂಮಿ, ಕಿರುತೆರೆ ಮತ್ತು ಚಲನಚಿತ್ರ ನಟ. ಈ ಒಂದು ಚಾನಲ್ ಹೆಸರು ಯುವ ನಾಯಕ. ಹೆಸರಲ್ಲೇ ಒಂದು ಮಿಂಚಿದೆ. ಈ ಯುವನಾಯಕ ಚಾನಲ್ಲು ಮಾಸಪತ್ರಿಕೆ ಇದೆ, ಜೊತೆಗೆ ಯೂಟ್ಯೂಬ್ ಚಾನಲ್ ಇದೆ. ಇದೇನು ಕೆಲವೇ ದಿನಗಳಲ್ಲಿ ಸ್ಯಾಟಲೈಟ್ ಚಾನಲ್ ಕೂಡ ಆಗ್ತಾಯಿದೆ. ಯುವನಾಯಕ ಯುವಕರ ಹಾಗೆ ಬೆಳಗಲಿ, ಇಡೀ ಕರ್ನಾಟಕದಾದ್ಯಂತ ಯುವ ಪ್ರತಿಭೆಯನ್ನು ಬೆಳಗಲಿ ಅಂತ ಹಾರೈಸ್ತೀನಿ. ಯುವನಾಯಕ ಚಾನಲ್ಗೆ ಶುಭವಾಗಲಿ.